ರಾಜಧಾನಿಯಲ್ಲಿ ಎಂಥ ಜನಗಳಿದ್ದಾರೆ ಅನ್ನುವಂಥದ್ದು ದೊಡ್ಡ ವಿಚಿತ್ರ ಸಂಗತಿ ಆಗಿಬಿಟ್ಟಿದೆ. ಸೈಕೋಗಳ ಮಯ ಆಗಿಬಿಟ್ಟಿದೆ ಬೆಂಗಳೂರು. ರಸ್ತೆಯಲ್ಲಿ ಆಡ್ತಾ ಇರ್ತಕ್ಕಂತಹ ಮಕ್ಕಳನ್ನು ಬಂದು ಜಾಡಿಸಿ ಒಬ್ಬನು ಒದ್ದ. ಯಾಕೋ ಒದ್ದೆ ನನ್ನ ಮಗನೇ ಅಂತ ಕೇಳಿದ್ರೆ ನನಗೆ ಮಕ್ಕಳಂದರೆ ಆಗಲ್ಲ ಅಂತ ಹೇಳ್ದ. ಇವನು ಬರೀ ಸೈಕೋ ಅಲ್ಲ, ಸೈಕೋ ಪ್ಲಸ್ ಕಾಮುಕ ಇವನು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರ ಆಪರೇಷನ್ ಥಿಯೇಟರಲ್ಲಿ ಈ ವ್ಯಕ್ತಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದ. ಹೆಣ್ಣುಮಕ್ಕಳ ಜೊತೆ, ನರ್ಸ್ಗಳ ಜೊತೆ ಮಿಸ್ಬಿಹೇವನ್ನು ಆಗಾಗ ಮಾಡ್ತಾ ಇದ್ದ. ನರ್ಸ್ಗಳು ತಮ್ಮ ವಸ್ತ್ರವನ್ನು, ಬಟ್ಟೆಯನ್ನು ಏನು ಚೇಂಜ್ ಮಾಡ್ತಾರಲ್ಲ, ಆ ಬಟ್ಟೆ ಚೇಂಜ್ ಮಾಡುವಾಗ ಅವರಿಗೆ ಗೊತ್ತಾಗದೇ ಇರೋ ಹಾಗೆ ಅದನ್ನು ಫೋಟೋ ತೆಗೆಯೋದು, ಅದನ್ನು ವಿಡಿಯೋ ಮಾಡೋದು, ಈ ತರಹದ ವಿಕೃತಿಗಳನ್ನು ಇವನು ಮೆರಿತಾ ಇದ್ದ. ಹೆಣ್ಣುಮಕ್ಕಳ ಅಶ್ಲೀಲ ವಿಡಿಯೋಗಳನ್ನು ಚಿತ್ರಣ ಮಾಡ್ತಾನೆ, ಫೋಟೋ ತೆಗಿತಾನೆ ಅನ್ನುವಂಥದ್ದು ಯಾರಿಗೂ ಕೂಡ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಾಗಿರಲಿಲ್ಲ. ಇಮ್ಯಾಜಿನ್ ಕೂಡ ಮಾಡ್ಕೊಟ್ಟಿರಲಿಲ್ಲ ಯಾರು. ಫೋನ್ ತುಂಬ ಬರೀ ಹೆಣ್ಣು ಮಕ್ಕಳ ಅಶ್ಲೀಲ ಫೋಟೋಗಳು, ವಿಡಿಯೋಗಳು, ಇದನ್ನೇ ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡಿದೆ. ಇದು ಎಂತಹ ಸೈಕೋಪಾತ್ ಅಂತ ಹೇಳ್ಬೋದು. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಸೈಕೋ 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 ರಾಜಧಾನಿಯಲ್ಲಿ ಎಂಥ ಜನಗಳಿದ್ದಾರೆ ಅನ್ನುವಂಥದ್ದು ದೊಡ್ಡ ವಿಚಿತ್ರ ಸಂಗತಿ ಆಗಿಬಿಟ್ಟಿದೆ. ಸೈಕೋಗಳ ಮಯ ಆಗಿಬಿಟ್ಟಿದೆ ಬೆಂಗಳೂರು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಇರ್ತಕ್ಕಂಥವರೆಲ್ಲ ಸೈಕೋಗಳಲ್ಲ. ಆದರೆ ಸೈಕೋಗಳ ಪ್ರವೇಶ ಬೆಂಗಳೂರಲ್ಲಿ ಹೆಂಗಾಗಿಬಿಟ್ಟಿದೆ ಅಂತಂದರೆ, ಇತ್ತೀಚೆಗಷ್ಟೇ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ರಸ್ತೆಯಲ್ಲಿ ಆಡ್ತಾ ಇರ್ತಕ್ಕಂತಹ ಮಕ್ಕಳನ್ನು ಬಂದು ಜಾಡಿಸಿ ಒಬ್ಬನು ಒದ್ದ. ಯಾಕೋ ಒದ್ದೆ ನನ್ನ ಮಗನೇ ಅಂತ ಕೇಳಿದರೆ ನನಗೆ ಮಕ್ಕಳಂದರೆ ಆಗಲ್ಲ ಅಂತ ಹೇಳ್ದ. ಅದಾದಮೇಲೆ ಪಾಪ ಯಾವುದೋ ಒಂದು ಹುಡುಗಿ ನಡ್ಕೊಂಡು ರೋಡಲ್ಲಿ ಹೋಗ್ತಾ ಇದ್ಲು. ಆ ಹುಡುಗಿಯನ್ನು ಎಷ್ಟು ರಭಸವಾಗಿ ಪಕ್ಕಕ್ಕೆ ನಿಂತಹ ಕಾರ್ ಮೇಲೆ ತಳೆದ. ಯಾಕೋ ತಳೆದೆ ಅಂತ ಕೇಳಿದ್ರೆ ನಂಗೆ ಹುಡುಗಿಯರಂದರೆ ಆಗಲ್ಲ ಅಂತ ಹೇಳ್ದ. ಇದು ಎಂತಹ ಸೈಕೋ ಮನಸ್ಥಿತಿ ಇರಬೇಕು, ಅಥವಾ ಅವನ ತಲೆಯಲ್ಲಿ ಏನಿರಬೇಕು, ಏನು ಕತೆ, ಏನು ತಾಣ. ಇಂತಹ ಒಂದು ಪರಿಸ್ಥಿತಿಯನ್ನು, ಇಂತಹ ದೃಶ್ಯಗಳನ್ನು ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ವೈರಲ್ ಆಗಿತ್ತು. ಅವನು ಆ ಮಗುಗೆ ಒದ್ದಿದ್ದು ನೋಡಿದರೆ ಅಬ್ಬಬ್ಬಬ್ಬಬ್ಬಬ್ಬ, ಏನು ಸೇಡಲ್ಲಿ, ಆ ಕಿಚ್ಚಲ್ಲಿ ಏನು ಸೇಡಿತ್ತಾ ಮಗು ಮೇಲೆ ಏನಾದರೂ, ಅಥವಾ ಆ ಮಗು ಏನಾದರೂ ಮಾಡಿತ್ತಾ? ಏನೂ ಮಾಡಿಲ್ಲ. ಇಟ್ಸ್ ಜಸ್ಟ್ ಇನ್ನೋಸೆಂಟ್ ಕಿಡ್. ಅಂತಹ ಇನ್ನೋಸೆಂಟ್ ಕಿಡ್ ಮೇಲೂ ಕೂಡ, ಅಂತಹ ಇನ್ನೋಸೆಂಟ್ ಮಗು ಮೇಲೂ ಕೂಡ ಅಷ್ಟು ಜೋರಾಗಿ ಅವನು ಒದ್ದಿದ್ದಾನೆ ಅಂತಂದರೆ ಅವನ ಮನಸ್ಥಿತಿ ಹೆಂಗಿತ್ತು ಲೆಕ್ಕ ಹಾಕೊಳ್ಳಿ. ಈ ಥರದ ಸೈಕೋ ಕೇಸ್ಗಳು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸಿಗ್ತಾ ಇದೆ. ಇಂತಹದ್ದೇ ಮತ್ತೊಬ್ಬ ಸೈಕೋ. ಇವನು ಬರೀ ಸೈಕೋ ಅಲ್ಲ, ಸೈಕೋ ಪ್ಲಸ್ ಕಾಮುಕ ಇವನು, ಆಯಿತಾ. ಇಂತಹ ಒಬ್ಬ ವ್ಯಕ್ತಿ ಈಗ ಬಯಲಿಗೆ ಬಂದಿದ್ದಾನೆ. ಎಲ್ಲಿ ಅಂತ ಕೇಳಿದರೆ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರ ಆಪರೇಷನ್ ಥಿಯೇಟರಲ್ಲಿ ಈ ವ್ಯಕ್ತಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಈತನ ಹೆಸರು ಸುವೆಂದು ಅಂತ ಹೇಳಿ. ಈತ ಒಂದೂವರೆ ವರ್ಷದಿಂದ ಹಾಸ್ಪಿಟಲಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಬಟ್ ಒಂದು ಸ್ವಲ್ಪ ಹೆಣ್ಣುಮಕ್ಕಳ ಜೊತೆ, ನರ್ಸ್ಗಳ ಜೊತೆ ಮಿಸ್ಬಿಹೇವನ್ನು ಆಗಾಗ ಮಾಡ್ತಾ ಇದ್ದ. ಕ್ಯಾಶುವಲ್ ಆಗಿ ಎಲ್ಲರೂ ಫ್ಲರ್ಟ್ ಮಾಡ್ತಾರೆ, ಏನೋ ತಮಾಷೆಗೆ ಮಾತಾಡಿರ್ತಾರೆ ಅಂತ ಅಂದ್ಕೊಂಡು ಅಷ್ಟಕ್ಕೆ ಸುಮ್ಮನೆ ಬಿಟ್ಟಿದ್ದರು. ಆದರೆ ನಿನ್ನೆ ಈತ ಮಾಡ್ತಾ ಇರತಕ್ಕಂತಹ ಸೈಕೋ ಕೃತ್ಯಗಳು ಬೆಳಕಿಗೆ ಬಂದಿದೆ. ಈಗ ಈ ಸೈಕೋ ಪ್ಲಸ್ ಕಾಮುಕ ಮಹಾರಾಜ ಸುವೆಂದು ಪೊಲೀಸರ ಅತಿಥಿಯಾಗಿದ್ದಾನೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನಲ್ಲಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಅಷ್ಟಕ್ಕೂ ಇವನು ಮಾಡಿದ್ದೇನು ಅಂತಂದರೆ, ಆಪರೇಷನ್ ಥಿಯೇಟ್ರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಸಿನ್ಸ್ ಫ್ರಮ್ 1.5 ಇಯರಿಂದ. ನರ್ಸ್ಗಳು ಏನಿರ್ತಾರಲ್ಲ, ಆ ನರ್ಸ್ಗಳ ಜೊತೆ ಒಂದು ಸೈಕೋ ಬಿಹೇವಿಯರ್ ಏನು ಅಂತಂದರೆ, ಆಪರೇಷನ್ ಥಿಯೇಟ್ರಲ್ಲಿ ನರ್ಸ್ಗಳು ತಮ್ಮ ವಸ್ತ್ರವನ್ನು, ಬಟ್ಟೆಯನ್ನು ಏನು ಚೇಂಜ್ ಮಾಡ್ತಾರಲ್ಲ, ಆ ಬಟ್ಟೆ ಚೇಂಜ್ ಮಾಡುವಾಗ ಅವರಿಗೆ ಗೊತ್ತಾಗದೇ ಇರೋ ಹಾಗೆ ಅದನ್ನು ಫೋಟೋ ತೆಗೆಯೋದು, ಅದನ್ನು ವಿಡಿಯೋ ಮಾಡೋದು, ಈ ತರಹದ ವಿಕೃತಿಗಳನ್ನು ಇವನು ಮೆರಿತಾ ಇದ್ದ. ಒಂದೂವರೆ ವರ್ಷದಿಂದ ಮೆರೆದಿದ್ದಾನೆ. ಒಂದೂವರೆ ವರ್ಷದಿಂದ ಇದೇ ನೀಚ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾನೆ. ಪಾಪ ಯಾರಿಗೂ ಕೂಡ ಅದರ ಬಗ್ಗೆ ಸುಳಿವು ಅಂತಕ್ಕಂಥದ್ದೇ ಸಿಕ್ಕಿಲ್ಲ. ಇಂತಹ ಒಬ್ಬ ವ್ಯಕ್ತಿ ಇದ್ದಾನೆ ನಮ್ಮ ಆಸ್ಪತ್ರೆಯಲ್ಲಿ, ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ ಆಪರೇಷನ್ ಥಿಯೇಟ್ರಲ್ಲಿ, ಆಯಿತಾ. ಅವನು ಈ ತರಹದ ಒಂದು ನೀಚ ಕೆಲಸ ಮಾಡ್ತಾನೆ, ಹೆಣ್ಣುಮಕ್ಕಳ ಅಶ್ಲೀಲ ವಿಡಿಯೋಗಳನ್ನು ಚಿತ್ರಣ ಮಾಡ್ತಾನೆ, ಫೋಟೋ ತೆಗಿತಾನೆ ಅನ್ನುವಂಥದ್ದು ಯಾರಿಗೂ ಕೂಡ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಾಗಿರಲಿಲ್ಲ. ಇಮ್ಯಾಜಿನ್ ಕೂಡ ಮಾಡ್ಕೊಟ್ಟಿರಲಿಲ್ಲ ಯಾರು. ಆದರೆ ನಿನ್ನೆ ಅದು ಏನಾಯ್ತೇನೋ ಗೊತ್ತಿಲ್ಲ, ಇಂಥದ್ದೇ ಒಂದು ಕೆಲಸ ಮಾಡ್ತಾ ಇದ್ದ. ನಿನ್ನೆ ಯಾರೋ ನರ್ಸ್ ಒಬ್ಬರು ವಸ್ತ್ರವನ್ನು ಬದಲಿಸ್ತಾ ಇರಬೇಕಾದ್ರೆ, ಬಟ್ಟೆ ಚೇಂಜ್ ಮಾಡ್ತಾ ಇರಬೇಕಾದ್ರೆ ಅದನ್ನು ಫೋಟೋ ತೆಗಿತಾ ವಿಡಿಯೋ ಮಾಡ್ತಾ ನಿಂತಿದ್ದಾನೆ. ವಿಡಿಯೋ ಮಾಡ್ತಾ ನಿಂತಿರ್ತಕ್ಕಂತಹ ಸಂದರ್ಭದಲ್ಲಿ ಒಬ್ಬ ಸೀನಿಯರ್ ನರ್ಸ್ ಒಬ್ಬರು, ಸಿಸ್ಟರ್ ಒಬ್ಬರು ಇವನು ಮಾಡೋ ಹಲ್ಕಾ ಕೆಲಸ ನೋಡಿ ನೇರವಾಗಿ ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಚೇತನ್ ಅನ್ನುವವರಿಗೆ ಹೋಗಿ ಹೇಳಿದ್ದಾರೆ, ಡಾಕ್ಟ್ರೇ ನಮ್ಮ ಆಪರೇಷನ್ ಥಿಯೇಟ್ರಲ್ಲಿ ಏನು ಇವನು ಸುವೆಂದು ಅನ್ನುವಂಥ ಒಬ್ಬನಿದಾನಲ್ಲ, ಒಂದು ದೊಡ್ಡ ಸೈಕೋ ಪ್ಲಸ್ ಕಾಮುಕ ಈ ರೀತಿಯಾದಂಥ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದರು. ಆಗ ಅವನು ಇಗ್ಗಾಮುಗ್ಗ 4 ಬಾರಿಸಿ ಕರ್ಕೊಂಡು ಹೋಗಿ ಅನ್ನಪೂರ್ಣೇಶ್ವರಿ ಸ್ಟೇಷನ್ನಿಗೆ ಬಿಟ್ಟು ಅಲ್ಲಿ ಪೊಲೀಸ್ ಕಂಪ್ಲೇಂಟನ್ನು ಡಾಕ್ಟರ್ ಕೊಟ್ಟಿದ್ದಾರೆ, ಆ ಆಸ್ಪತ್ರೆ ಮುಖ್ಯಸ್ಥರು ಕೊಟ್ಟಿದ್ದಾರೆ. ಅದಾದಮೇಲೆ ಅಯ್ಯೋ ಬಡ್ಡಿ ಮಗನೇ ಏನೇನು ತೆಗೆದಿದೆಯಾ ಫೋನಲ್ಲಿ ನೋಡೋಣ ಅಂತಂದರೆ,
ಫೋನ್ ತುಂಬ ಬರೀ ಅದೇ ಇದೆ. ಅವನು ವರ್ಷಪೂರ್ತಿ ಮತ್ತು ಏನು ಮಾಡಿರ್ತಾನೆ, ಆ ಸೈಕೋಪಾತನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾನೆ, ಆ ಸೈಕೋಸಮ್ನೇ ಬೆಳೆಸ್ಕೊಂಡು ಹೋಗಿದ್ದಾನೆ. ಫೋನ್ ತುಂಬ ಬರೀ ಹೆಣ್ಣು ಮಕ್ಕಳ ಅಶ್ಲೀಲ ಫೋಟೋಗಳು, ವಿಡಿಯೋಗಳು, ಇದನ್ನೇ ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡಿದೆ. ಇದು ಎಂತಹ ಸೈಕೋಪಾತ್ ಅಂತ ಹೇಳ್ಬೋದು. ಇದು ಎಂತಹ ಮನಸ್ಥಿತಿ, ಇದು ಎಂತಹ ಕೊಳಕು ಮನಸ್ಥಿತಿ. ಇಂತಹ ಕೊಳಕು ಮನಸ್ಥಿತಿಯ ಜನ ನಮ್ಮ ಮಧ್ಯೆ ಇದ್ದಾರಾ? ಇಂತಹ ವಿಕೃತಿಯಿಂದ ಅದು ಏನು ಸುಖ ಸಿಗುತ್ತೋ, ಅದು ಏನು ಖುಷಿ ಸಿಗುತ್ತೋ? ಇನ್ನೊಬ್ಬರ ಮನೆಯ ಹೆಣ್ಮಕ್ಕಳನ್ನು ಈ ರೀತಿಯಾಗಿ ಚಿತ್ರಿಸೋದು, ಈ ರೀತಿಯಾಗಿ ಅವರನ್ನು ಟ್ರೀಟ್ ಮಾಡೋದರಿಂದ ಇವ್ರಿಗೇನು ಫಲ, ಇವ್ರಿಗೇನು ಲಾಭ ಗೊತ್ತಾಗ್ತಾ ಇಲ್ಲ. ಆದರೆ ಹೆಣ್ಮಕ್ಳು ನಾವು ಭಾಳ ಹುಷಾರಾಗಿರಬೇಕು. ನಿಮ್ಮ ಕಣ್ಣುಗಳೆಲ್ಲ ಹೆಂಗಿರಬೇಕು ಅಂತಂದರೆ ಹದ್ದಿನ ಕಣ್ಣುಗಳ ಥರ ಇರಬೇಕು ನಿಮ್ಮ ಕಣ್ಣುಗಳು. ಯಾರನ್ನೂ ಕೂಡ ಅಷ್ಟು ಈಸಿಯಾಗಿ ದಯಮಾಡಿ ನಂಬೋದಕ್ಕೆ ಹೋಗಬೇಡಿ. ಇಫ್ ಸಪೋಸ್ ಏನಾದರೂ ಡೌಟ್ ಬಂತಾ, ಜಸ್ಟ್ ಕ್ವಶನ್ ದೆಮ್, ಪ್ರಶ್ನೆ ಮಾಡಿ. ಅಥವಾ ನಿಮ್ಮ ಮುಖ್ಯಸ್ಥರು ಯಾರು ಇರ್ತಾರೋ, ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲಿ ಯಾರು ಹಿರಿಯರಂತಿರ್ತಾರೋ ಅವರಿಗೆ ಹೋಗಿ ಕಂಪ್ಲೇಂಟ್ ಮಾಡಿ. ಅವರ ಹತ್ರಕ್ಕೆ ಹೋಗಿ ನಿಮ್ಮ ಏನು ಅನ್ಈಸಿ ಥಿಂಗ್ಸ್ಗಳು ಏನೇನಿದೆ ಅದನ್ನು ಹೋಗಿ ಹೇಳ್ಕೊಳ್ಳಿ. ಡೋಂಟ್ ಬಿ ಶೈ. ಅದು ನಿಮಗೇ ಒಳ್ಳೆಯದು. ಇಲ್ಲ ಅಂತಂದರೆ ಇಂಥ ಸೈಕೋ ನನ್ನ ಮಕ್ಕಳು ಮಾಡಬಾರ್ದು ಹಲ್ಕ ಕೆಲಸ ಮಾಡ್ತಾರೆ. ಆದ್ದರಿಂದ ಇಂತಹ ಸೈಕೋಗಳಿಂದ ನಮ್ಮ ಸೊಸೈಟಿಯನ್ನು ನಾವು ಕಾಪಾಡಬೇಕಾಗಿದೆ. ಆದ್ದರಿಂದ ಇಂಥ ಸೈಕೋಗಳಿಂದ ನಾವು ಮತ್ತು ನೀವು ಕೇರ್ಫುಲ್ ಆಗಿರಬೇಕು, ಹುಷಾರಾಗಿರಬೇಕು. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.